ಮುಗಿಯದ ಬಂಧನ ಭಾಗ 47. ವರ್ಮಾ ಭವನದಲ್ಲಿ ಡಾಕ್ಟರ್ ಜೇಮ್ಸ್ ಅವರ ಜೊತೆ ಆಳವಾಗಿ ಮಾತಾಡಿದ ನಂತರ ಸುಹಾಸ್ ತನ್ನ ಮಗಳು ಅನ್ವಿತಾಳನ್ನು ಆ ಅಪಾಯಕಾರಿ ಮಾನಸಿಕ ಸ್ಥಿತಿಯಿಂದ ಪಾರು ಮಾಡಲು ಒಂದೇ ದಾರಿ ಇದೆ ಅಂತ ದೃಢವಾಗಿ ನಿರ್ಧರಿಸ್ತಾನೆ. ಅಶ್ವಿನಿಯ ಬಳಿಗೆ ತಾನೇ ಸ್ವತಃ ಹೋಗಿ ಎಷ್ಟೇ ಕಷ್ಟವಾದರೂ ಸರಿ ಅವಳನ್ನು ಆದಷ್ಟು ಬೇಗ ಅನ್ವಿತಾಳ ಬಳಿಗೆ ಕರೆತರಲೇಬೇಕು ಅಂತ ಅವನು ಮನಸ್ಸಿನಲ್ಲೇ ನಿರ್ಧಾರ ಮಾಡ್ತಾನೆ. ಸುಹಾಸ್ಗೆ ಮತ್ತೊಂದು ಯೋಚನೆಗೆ ಸಮಯವಿರಲಿಲ್ಲ. ತಕ್ಷಣವೇ ಅಶ್ವಿನಿಗೆ ಕರೆ ಮಾಡ್ತಾನೆ. ಆದರೆ ಅವಳು ಕರೆ ಸ್ವೀಕರಿಸಲೇ ಇಲ್ಲ. ಅವಳು ತನ್ನ ಕರೆಯನ್ನು ನಿರ್ಲಕ್ಷಿಸಿದ್ದಾಳೆ ಅಂತ ಅರಿತ ತಕ್ಷಣ ಅವನ ಮುಖ ತೀವ್ರವಾಗಿ ಕಪ್ಪಗಾಯಿತು. ಕೋಪದಿಂದ ಬಂತು. ಕಡೆಯ ಬಾರಿ ಅವಳೊಂದಿಗೆ ಸ್ವಲ್ಪ ಸಮಯ ಕಳೆದಾಗ ಮಹಿಳೆ ತನ್ನ ಕಠಿಣ ನಿರ್ಧಾರಗಳನ್ನು ಎಷ್ಟು ನಿರ್ದಯಿಯಾಗಿರಬಲ್ಲಳು ಎಂಬುದನ್ನು ಅವನು ಬಹುತೇಕ ಮರೆತೇ ಬಿಟ್ಟಿದ್ದ. ಬೆಳಗ್ಗೆ ತನ್ನ ವಿವರಣೆಯನ್ನು ಕೇಳಲು ಅವಳು ಸಿದ್ಧವೇ ಇರಲಿಲ್ಲ ಎಂಬುದು ಮಾತ್ರವಲ್ಲದೆ ಈಗ ಅವನ ಫೋನ್ ಸಂಖ್ಯೆಯನ್ನು ಬ್ಲಾಕ್ ಮಾಡಿದ್ಲು ಕೂಡ. ಅವಳ ಆ ಕೃತ್ಯವು ತನ್ನ ಜೀವನದಿಂದ ಸುಹಾಸ್ನನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂತಹ ನಿರ್ಧಾರ ಎಷ್ಟು ದೃಢವಾಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇತ್ತು. ಏನಾಯಿತು ಸುಹಾಸ್? ಅವನ ಮುಖಭಾವದ ಆತಂಕವನ್ನು ಗಮನಿಸಿದ ಡಾಕ್ಟರ್ ಜೇಮ್ಸ್ ಹೃದಯ ಕುಗ್ಗಿತ್ತು. ಪ್ರಸ್ತುತ ಸಮಯ ಅನ್ವಿತಾಳ ಪರವಾಗಿ ಇರಲಿಲ್ಲ. ಅವರು ಎಷ್ಟು ಸಮಯ ತಡ ಮಾಡುತ್ತಾರೆ? ಆ ಪುಟ್ಟ ಮಗುವಿನ ಮಾನಸಿಕ ಸ್ಥಿತಿ ಎಷ್ಟೇ ತೀವ್ರವಾಗಿ ಹದಗೆಡ್ತಿತ್ತು. ಸುಹಾಸ್ ಅನ್ವಿತಾಳ ಮುಚ್ಚಿದ ಕೊಠಡಿಯ ಕಡೆಗೆ ದೃಷ್ಟಿಯನ್ನು ಹರಿಸಿ ಮೇಲುಧ್ವನಿಯಲ್ಲಿ, ಜೇಮ್ಸ್, ನೀನು ಇಲ್ಲೇ ಇರು ಮತ್ತು ಅನ್ವಿತಾಳನ್ನು ನೋಡ್ಕೊ. ನಾನು ಈಗಲೇ ಹೋಗಿ ಅಶ್ವಿನಿಯನ್ನು ಹುಡುಕಿ ಕರೆತರ್ತೀನಿ ಅಂತ ಹೇಳ್ತಾನೆ. ಮಾತು ಮುಗಿಸಿದ ತಕ್ಷಣ ತನ್ನ PA ಕವಿನನ್ನು ಕರೆದುಕೊಂಡು ಹೊರಟನು. ಅವನು ನೇರವಾಗಿ ಅಶ್ವಿನಿಯ ಮನೆಯ ಕಡೆಗೆ ಕಾರನ್ನು ಓಡಿಸ್ತಾ ಇದ್ದಾನೆ. ಮನೆಗೆ ತಲುಪಿ ಬಾಗಿಲನ್ನು ತಟ್ಟಿದಾಗ ಮೊದಲು ನೋಡಿದ್ದ ಅದೇ ಹಿರಿಯ ಸೇವಕಿ ಮಾಲಾ ಬಾಗಿಲನ್ನು ತೆರೆದ್ಲು. ಸುಹಾಸ್ ಬಂದಿರುವುದನ್ನು ಕಂಡಾಗ ಅವಳು ನಗುತ್ತಾ ಆತನನ್ನು ಸ್ವಾಗತಿಸಿದ್ಲು. ಅಯ್ಯೋ, ನೀನು ಅಮ್ಮನನ್ನು ನೋಡಲು ಬಂದಿದ್ದೀಯಾ? ಅವಳು ಈಗ ಮನೆಯಲ್ಲಿ ಇಲ್ಲಪ್ಪ. ನೀನು ಒಳಗೆ ಬಂದು ಅವಳಿಗಾಗಿ ಕಾಯ್ತೀಯಾ? ಮಾಲಾಳ ಮಾತುಗಳನ್ನು ಕೇಳಿ ಸುಹಾಸ್ನ ಮುಖ ಮತ್ತಷ್ಟು ಕಪ್ಪಾಯಿತು. ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ದಾವದಿಂದ ಕೇಳ್ತಾನೆ. ಅವರು ಮಕ್ಕಳು ಮತ್ತು ಗೆಳತಿ ಮೇಘನಾ ಜೊತೆ ಯೂನಿವರ್ಸ್ ಪಾರ್ಕ್ಗೆ ಅಂತ ಹೋಗಿದ್ದಾರೆ. ಬಹುಶಃ ಭಾವಿಸ್ತೀನಿ. ಐ ಆಮ್ ನಾಟ್ ಶೋರ್. ಯಾಕಪ್ಪ, ಏನಾದರೂ ಅನಾಹುತ ಆಗಿದೆಯಾ? ನೀನು ಬಂದಿದೆಯಾ ಅಂತ ಅವರಿಗೆ ಫೋನ್ ಮಾಡಿ ಒಮ್ಮೆ ತಿಳಿಸ್ಬೇಕೆ ಅಂತ ಹೇಳಿ ಮಾಲಾ ಕಳವಳದಿಂದ ಕೇಳಿದ್ಲು. ಸುಹಾಸ್ ಮಾಲಾಳಿಗೆ ಉತ್ತರಿಸದೆ ತಕ್ಷಣವೇ ಕವಿನ್ ಜೊತೆ ಯೂನಿವರ್ಸ್ ಪಾರ್ಕ್ ಕಡೆಗೆ ಮಿಂಚಿನ ವೇಗದಲ್ಲಿ ಹೊರಟು ಹೋಗ್ತಾನೆ. ಇನ್ನೊಂದೆಡೆ ಯೂನಿವರ್ಸ್ ಪಾರ್ಕ್ನಲ್ಲಿ ಅಲ್ಲಿ ನಡೆಯುವಂತಹ ಒಂದು ಸಂದರ್ಭ. ಆರವ್ ಮತ್ತು ಆದಿತ್ಯ, ಆ ಇಬ್ಬರು ಮುದ್ದಾದ ಗಂಡು ಮಕ್ಕಳು ತಾಯಿಯ ಕೈಗಳನ್ನು ಬಲವಾಗಿ ಹಿಡಿದುಕೊಂಡಿದ್ರು. ಆದರೆ ಅಶ್ವಿನಿ ಮಾತ್ರ ದೆವ್ವದ ಬಂಗಲೆ ಅಂದರೆ ಹಂಟೆಡ್ ಹೌಸ್ ಗೇಟ್ನ ಮುಂದೆ ಪ್ರತಿಮೆಯಂತೆ ಅಂಜಿಕೆಯಿಂದನೇ ನಿಂತಿದ್ಲು. ಅಮ್ಮ, ನೀನು ಹೆದರಬೇಡ. ನಿನ್ನ ಜೊತೆ ನಿನ್ನ ಮಕ್ಕಳಿದ್ದಾರೆ. ನಮ್ಮ ಜೊತೆ ಬಾ. ಆದಿತ್ಯ ಪಿಸುಗುಡುತ್ತಾ ಅವಳ ಕೈ ಹಿಡಿದು ಪ್ರೀತಿಯಿಂದ ಹೇಳಿದ್ದಾನೆ. ಅಶ್ವಿನಿಯ ಮುಖದಲ್ಲಿ ಆ ಭೀಕರ ಸದ್ದುಗಳು ಮತ್ತು ಕತ್ತಲೆಯನ್ನು ನೋಡಿ ಹಿಂಜರಿಕೆ ಸ್ಪಷ್ಟವಾಗಿ ಕಾಣ್ತಿತ್ತು. ಆಗ ಅಣ್ಣ ಆರವ್ ತಮ್ಮನ ಬೆಂಬಲಕ್ಕೆ ನಿಂತು, ಅಮ್ಮ, ನೀನು ಹೇಗೆ ಇಷ್ಟೊಂದು ಹೆದರ್ತೀಯಾ? ನೀನೇ ನಮಗೆ ಕಷ್ಟದಲ್ಲಿ ಧೈರ್ಯ ನೀಡುವ ಮಾದರಿ ಅಲ್ವಾ ಅಮ್ಮ. ನೀನೊಂಥರ ರೋಲ್ ಮಾಡೆಲ್ ಇದ್ದಂಗೆ ಅಂತ ಹೇಳ್ತಾನೆ. ಮಕ್ಕಳ ಮಾತುಗಳನ್ನು ಕೇಳಿ ಒಂದು ಕ್ಷಣ ಯೋಚಿಸಿದ ನಂತರ ಅಶ್ವಿನಿ ಕೊನೆಗೂ ತನ್ನ ಭಯವನ್ನು ಬದಿಗೊತ್ತಿ ಕೆಳಗೆ ಬಂದ್ಲು. ಸರಿ ಕಂದ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ನಗಲು ಯತ್ನಿಸಿದ್ಲು. ಮಕ್ಕಳಿಬ್ಬರು ಕೂಡ ಖುಷಿಯಿಂದ ಅವಳನ್ನು ದೆವ್ವದ ಬಂಗಲೆಯ ಕತ್ತಲೆಯ ಹಾದಿಯೊಳಗೆ ಎಳ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಯೂನಿವರ್ಸ್ ಪಾರ್ಕ್ ತಲುಪಿದ್ದ ಸುಹಾಸ್ ದೂರದಿಂದಲೇ ಅಶ್ವಿನಿ ಮತ್ತು ಮಕ್ಕಳು ದೆವ್ವದ ಬಂಗಲೆಯೊಳಗೆ ಹೋಗುವುದನ್ನು ಕಂಡು ಅವರನ್ನು ಹತ್ತಿರದಿಂದ ಹಿಂಬಾಲಿಸಿ ಕತ್ತಲೆಯ ಬಂಗಲೆಯೊಳಗೆ ಕಾಲಿಟ್ಟನು. ದೆವ್ವದ ಬಂಗಲೆಯ ಕತ್ತಲೆಯಲ್ಲಿ ಅಶ್ವಿನಿ ಮತ್ತು ಸುಹಾಸು ಮುಖಾಮುಖಿಯಾದಾಗ ಏನಾಗ್ತದೆ ನೋಡೋಣ. ಅನ್ವಿತಾಳ ತೀವ್ರ ಅನಾರೋಗ್ಯದ ವಿಷಯ ಕೇಳಿ ಅಶ್ವಿನಿ ಸುಹಾಸ್ನೊಂದಿಗೆ ಬರೋಕ್ಕೇನಾದರೂ ಅಟ್ಲೀಸ್ಟ್ ಒಪ್ಕೊಳ್ತಾಳಾ? ಅದನ್ನು ನಂಬ್ತಾಳಾ? ಮಾಲಾ ಸೇವಕಿ ತನ್ನ ಮಾತನ್ನು ಮುಗಿಸುವ ಮೊದಲೇ ಸುಹಾಸ್ ಹೆಜ್ಜೆಯನ್ನು ಹಿಂದೆ ಸರಿದು ಗಂಭೀರವಾಗಿ ಹೊರಟಿದ್ದನು. PA ಕವಿನ್ ಮುಗುಳು ನಗುತ್ತಾ, ಅಗತ್ಯವಿಲ್ಲ ಮಾಲಾ ಮೇಡಮ್, ನಾವು ನೇರವಾಗಿ ಅಲ್ಲಿಗೆ ಹೋಗೇನೆ ಅಲ್ಲೇನಾಗ್ತಿದೆ ಅಂತ ನೋಡ್ಕೊಳ್ತೀವಿ ಅಂತ ಹೇಳಿ ಸುಹಾಸ್ನನ್ನು ಬೇಗನೆ ಹಿಂಬಾಲಿಸ್ತಾನೆ. ಮಿಸ್ಟರ್ ವರ್ಮಾ, ನಾವೀಗ ಎಲ್ಲಿಗೆ ಹೋಗಬೇಕು? ಕವಿನ್ ಕಾರಿನ ಬಳಿ ಬಂದು ಕೇಳ್ತಾನೆ. ಯಾಕಂದರೆ ಅವನಿಗೆ ಸುಹಾಸ್ ಮನಸ್ಸಿನಲ್ಲಿ ಏನು ಯೋಚಿಸ್ತಿದ್ದಾನೆ ಅನ್ನೋದೇ ಒಂದು ಕ್ಷಣ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರಲಿಲ್ಲ. ನೇರವಾಗಿ ಯೂನಿವರ್ಸ್ ಪಾರ್ಕ್ಗೆ ಕಾರು ನಡೆಸು. ಸುಹಾಸ್ ಮುಖ ಗಂಟು ಹಾಕ್ಕೊಂಡು ಕಟುವಾಗಿ ಹೇಳ್ತಾನೆ.
ಅದನ್ನು ಕೇಳಿದ ಕವಿನ್ ತಕ್ಷಣವೇ ಕಾರನ್ನು ಜಜ್ಜುತ್ತಾ ಥೀಮ್ ಪಾರ್ಕ್ ಕಡೆಗೆ ಅತಿ ವೇಗವಾಗಿ ಚಲಾಯಿಸ್ತಾನೆ. ಅವರು ಪಾರ್ಕ್ ತಲುಪಿ ಪ್ರವೇಶ ಟಿಕೆಟ್ ಖರೀದಿಸಿ ಒಳಗೆ ಕಾಲಿಟ್ಟ ನಂತರವೇ ಈ ವಿಶಾಲವಾದ ಪಾರ್ಕ್ನಲ್ಲಿ ಅಶ್ವಿನಿ ಎಲ್ಲಿದ್ದಾಳೆ ಅನ್ನೋ ಮಾಹಿತಿ ತಮ್ಮ ಬಳಿ ಇಲ್ವಲ್ಲ ಅನ್ನೋ ಸತ್ಯ ಇಬ್ರಿಗೂ ಕೂಡ ಅರಿವಾಗುತ್ತೆ. ನಾವು ಬೇರೆ ಬೇರೆಯಾಗಿ ವಿಂಗಡಣೆಯಾಗಿ ಹುಡುಕೋಣ, ಅವಳು ಎಲ್ಲಾದರೂ ಸಿಕ್ಕಿದ್ರೆ ತಕ್ಷಣ ನನ್ನ ಕರೆ ಮಾಡು ಅಂತ ಸುಹಾಸು ದೃಢವಾಗಿ ಆದೇಶಿಸ್ತಾನೆ. ಕವಿನ್ ಕೂಡ ಓಕೆ ಅಂತ ಹೇಳಿ ವಿಧೇಯತೆಯಿಂದ ತಲೆ ಆಡಿಸ್ತಾನೆ. ಇಬ್ಬರು ಆ ಮಹಿಳೆಯನ್ನು ಹುಡುಕಲು ಪಾರ್ಕ್ನ ವಿಭಿನ್ನ ದಿಕ್ಕುಗಳಿಗೆ ಹೊರಟು ಹೋಗ್ತಾರೆ. ಶೀಘ್ರದಲ್ಲೇ ಕವಿನ್ ಸುಹಾಸ್ಗೆ ಕರೆ ಮಾಡಿ, ಮಿಸ್ಟರ್ ವರ್ಮಾ, ನಾನು ಶ್ರೀಮತಿ ಅಶ್ವಿನಿಯವರನ್ನು ನೋಡಿದೆ ಅಂತ ಭಾವಿಸ್ತೇನೆ ಅಂತ ಹೇಳ್ತಾನೆ. ಸುಹಾಸ್ ಅವನು ಎಲ್ಲಿದ್ದಾನೆ ಅಂತ ಕೇಳಿ ತಕ್ಷಣವೇ ಆ ದಿಕ್ಕಿನಲ್ಲಿ ಧಾವಿಸ್ತಾನೆ. ವಾರದ ಸಾಮಾನ್ಯ ದಿನವಾದ್ದರಿಂದ ಯೂನಿವರ್ಸ್ ಪಾರ್ಕ್ನಲ್ಲಿ ಜನಸಂದಣಿ ತುಂಬ ವಿರಳವಾಗಿ ನಾರ್ಮಲ್ ಆಗಿತ್ತು. ಅವರು ತಕ್ಷಣ ದೆವ್ವದ ಬಂಗಲೆಯ ಹಂಟೆಡ್ ಹೌಸ್ ಗೇಟ್ ಹೊರಗೆ ನಿಂತಿದ್ದಂತಹ ಆ ವ್ಯಕ್ತಿಗಳನ್ನು ಗಮನಿಸಿದ್ರು. ಅವರು ತುಂಬ ಸಂದಿಗ್ಧ ಸ್ಥಿತಿಯಲ್ಲಿರೋ ಥರ ತೋರಿಸ್ತಾ ಇತ್ತು. ಹೆಚ್ಚು ನಿಖರವಾಗಿ ಹೇಳುವುದಾದರೆ ಅಶ್ವಿನಿ ತನ್ನ ಇಬ್ಬರು ಮಕ್ಕಳಾದಂತಹ ಆರವ್, ಆದಿತ್ಯ ಜೊತೆ ಒಳಗಡೆ ಹೋಗಬೇಕೋ ಬೇಡವೋ, ಏನು ಮಾಡೋಣ, ಭಯ ಅನ್ನೋ ಥರ ಅವರವರೇ ಜಗಳ ಆಡ್ಕೊಳ್ತಾ ಇದ್ದಾರೆ. ಮಕ್ಕಳಿಬ್ಬರು ಅವಳ ಕೈಗಳನ್ನು ಬಲವಾಗಿ ಹಿಡಿದುಕೊಂಡು ಒಳಗೆ ಬಾ, ನೀನು ಬಾ ಬಾ ಅಂತ ಹೇಳಿ ಎಳೆದಾಡ್ತಾ ಇದ್ದಾರೆ. ಅವರು ಆ ದೆವ್ವದ ಬಂಗಲೆಯೊಳಗೆ ಕಾಲಿಟ್ಟ ಕ್ಷಣವೇ ಸುತ್ತಲೂ ಕಡು ಕತ್ತಲೆ ಆವರಿಸಿತ್ತು. ಮೇಘನಾ ಮತ್ತು ಅಶ್ವಿನಿ ಮಕ್ಕಳ ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡು ನಿಧಾನವಾಗಿ ಮುಂದೆ ಸಾಗಿದ್ರು. ಆರವ್ ಮತ್ತು ಆದಿತ್ಯ ಕತ್ತಲೆಯಲ್ಲಿ ತಮ್ಮೊಳಗೆ ತಾವೇ ಮುಗುಳ್ನಕ್ಕು ನಕ್ಕರು. ತಮ್ಮ ಧೈರ್ಯವಂತೆ ತಾಯಿಗೆ ದೆವ್ವಗಳ ಬಗ್ಗೆ ಇಷ್ಟೊಂದು ಭಯವಿರ್ತದೆ ಅಂತ ಅವರು ಜೀವನದಲ್ಲಿ ಎಂದಿಗೂ ಕೂಡ ಊಹೆ ಮಾಡೇ ಇರಲಿಲ್ಲ. ಆದರೆ ಅಮ್ಮ ಇಲ್ಲಿ ಸ್ವಲ್ಪ ಎದುರಿದ್ರೆ ಇತ್ತೀಚೆಗೆ ಅವಳ ಮನಸ್ಸನ್ನು ಕಾಡುತ್ತಿರುವಂತಹ ಶಾಲೆಯ ಅಹಿತಕರ ವಿಷಯಗಳೆಲ್ಲ ಅವಳು ಸಂಪೂರ್ಣವಾಗಿ ಮರೆತು ಬಿಡ್ತಾಳಲ್ವೇ ಎಂದು ಮಕ್ಕಳಿಬ್ಬರು ತಮ್ಮಲ್ಲೇ ಸ್ವಲ್ಪ ಯೋಚನೆ ಮಾಡಿದ್ರು. ಈ ಮಾಸ್ಟರ್ ಪ್ಲಾನ್ನಂತೆ ಅವರಿಬ್ಬರು ಅಶ್ವಿನಿ ತಮ್ಮ ಕೈಗಳನ್ನು ಎಷ್ಟೇ ಬಿಗಿಯಾಗಿ ಹಿಂಡುತ್ತಿದ್ರೂ ಕೂಡ ತಮಗೆ ನೋವಾಗ್ತಿದೆ ಎಂದು ಅವಳಿಗೆ ಹೇಳಬಾರ್ದಂತ ನಿರ್ಧರಿಸಿ ಅವಳನ್ನು ಮುನ್ನಡೆಸಿ ಎಳೆದುಕೊಂಡು ಹೋದರು. ಒಳಗೆ ಹೋದಂತೆಲ್ಲ ಅಶ್ವಿನಿಯ ಭಯ ತೀವ್ರವಾಗಿ ಹೆಚ್ಚಾಗುತ್ತೆ. ಯಾಕಂದರೆ ಅವಳು ಬಾಲ್ಯದಿಂದಲೂ ಅವಳಿಗೆ ದೆವ್ವ ಅದು ಇದು ಅಂತ ಕತ್ಲೆ ಅಂದ್ಬಿಟ್ರೆ ಮತ್ತು ಫಿಲಿಮ್ಸ್ಗಳನ್ನ ನೋಡೋಕ್ಕೆ ತುಂಬ ಪ್ರಾಣ ಭಯ. ಇದೆಲ್ಲವೂ ಅವಳಿಗೆ ಕೃತಕ ವೇಷಧಾರಿಗಳು ಮತ್ತು ನಾಟಕ ಅಂತ ಅವಳಿಗೆ ಸ್ಪಷ್ಟವಾಗಿ ತಿಳಿದಿದ್ರು ಕೂಡ ಅವಳ ಒಂದು ಮೆಂಟಾಲಿಟಿ, ಅದು ಅಲ್ಲಿನ ಭಯಾನಕ ಹಿನ್ನೆಲೆ ಸಂಗೀತ, ಮಿಂಚುವ ಕೆಂಪು ಬೆಳಕು ಇಡೀ ವಾತಾವರಣವನ್ನು ಎಷ್ಟು ಭಯವಾಗಿಸುತ್ತೆ ಅಂದರೆ ಅವಳಿಗೆ ತಿಳಿಯದಂಗೆ ಆತಂಕ ಮತ್ತು ಭಯ ಅವಳನ್ನು ಆವರಿಸುತ್ತೆ. ಅದರಲ್ಲೂ ಆ ವೇಷಧಾರಿ ಉದ್ಯೋಗಿಗಳು ಕತ್ತಲೆಯಲ್ಲಿ ಯಾವ ಮೂಲೆಯಿಂದ ಯಾವಾಗ ಮೇಲ್ ಬೀಳ್ತಾರೋ ಅನ್ನೋ ಭಯ ಅವಳನ್ನು ಇನ್ನಷ್ಟು ಬೆಚ್ಚಿ ಬೀಳಿಸ್ತಾ ಇತ್ತು. ಅವಳ ಮುಂದೆ ನಡೆಯುತ್ತಿದ್ದಂತಹ ಮೇಘನಾ ಮತ್ತು ಮಕ್ಕಳು ಅವಳನ್ನು ಸಮಾಧಾನಪಡಿಸುವುದಾಗಿ ಹೇಳ್ತಾ ಇದ್ರು. ಆದರೆ ಅವರು ಉದ್ದೇಶಪೂರ್ವಕವಾಗಿಯೇ ಅವಳನ್ನು ಪೀಡಿಸೋಕೆ ಧೈರ್ಯದ ನಟನೆಯಲ್ಲಿ ಮಾತನಾಡುತ್ತಿಲ್ಲ ಅಂತ ತೋರ್ತಿತ್ತು. ಅದು ಅವಳನ್ನು ಇನ್ನಷ್ಟು ಎದುರಿಸ್ತಿತ್ತು. ತಕ್ಷಣವೇ ತಿರುಗಿ ಬಾಗಿಲಿನಿಂದ ಹೊರಗೆ ಓಡಿ ಹೋಗಬೇಕಂತ ಅವಳಿಗೆ ತುಂಬ ಅನ್ನಿಸ್ತಾ ಇತ್ತು. ಅದೇ ಸಮಯದಲ್ಲಿ ಕತ್ತಲೆಯ ಹಾದಿಯಲ್ಲಿ ಅವಳ ಬೆನ್ನ ಹಿಂದೆಯೇ ಸುಹಾಸ್ ಅತ್ಯಂತ ಹತ್ತಿರದಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾನೆ. ಅವನಿಗೆ ಒಂದು ಕಡೆ ತುಂಬ ತೀವ್ರವಾದ ಅತಿಯಾದ ಮುಜುಗರ. ಜೀವನದಲ್ಲಿ ಯಾವತ್ತಿಗೂ ಕೂಡ ಯಾರ ಮುಂದೆನೂ ಹೋಗಿ ಯಾರಿಗೋಸ್ಕರನೂ ಬೇಡದವನಲ್ಲ, ಕಾಡಿದವನಲ್ಲ. ದೆವ್ವದ ಬಂಗಲೆಯ ಆ ಭಯಾನಕ ಕತ್ತಲೆಯಲ್ಲಿ ಹಠಾತ್ತಾಗಿ ಅಶ್ವಿನಿ ಸುಹಾಸ್ನ ಎದೆಗೆ ಬಡಿದು ಆಘಾತಕ್ಕೊಳಗಾಗ್ತಾಳೆ. ಅನ್ವಿತಾಳ ಕಟ್ಟಿಬದ್ಧ ಪರಿಸ್ಥಿತಿ ಕೇಳಿ ಅವಳು ಹೇಗೆ ಸ್ಪಂದಿಸ್ತಾಳೆ? ಅಶ್ವಿನಿಯ ಎದೆ ಭಯದಿಂದ ದಸದಸನೆ ಒಡೆದುಕೊಳ್ತಿತ್ತು. ಆದಾಗ್ಯೂ ಸ್ವಲ್ಪ ಸಮಯದ ಹಿಂದೆ ಮಗ ಆರವ್ ಹೇಳಿದ ಮಾತನ್ನು ನೆನಪಿಸ್ಕೊಂಡು, ನಾನು ನನ್ನ ಮಕ್ಕಳಿಗೆ ಧೈರ್ಯವಂತ ಮಾದರಿ ತಾಯಿ ಆಗಬೇಕು, ನಾನೇ ಅವರನ್ನು ಎದುರಿಸಿದ್ರೆ ಹೇಗೆ ಅಂತ ದೃಢ ನಿಶ್ಚಯ ಮಾಡಿ ಮುಂದೆ ಹೆಜ್ಜೆ ಹಾಕೋಕೆ ಧೈರ್ಯ ತುಂಬಿಕೊಂಡ್ಳು. ಅವಳ ಅತಿಯಾದ ಭಯದಿಂದ ತಲೆ ತಗ್ಗಿಸಿ ನಡೆಸಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಮುಂಭಾಗದ ಕತ್ತಲೆ ನಡುವೆ ಒಂದು ಜೋಡಿ ಗಟ್ಟಿಯಾದ ಕಾಲುಗಳು ತೂಗಾಡ್ತಿರೋದು ಕಾಣಿಸ್ಕೊಂಡ್ವು. ಅದನ್ನು ನೋಡಿ ಅಶ್ವಿನಿ ಸಂಪೂರ್ಣವಾಗಿ ತಬ್ಬಿಬ್ಬಾಗಿ ಆಘಾತಕ್ಕೊಳಗಾದ್ಲು. ಅವಳು ತನಗೇ ಅರಿವಿಲ್ಲದಂತೆ ತಲೆ ಎತ್ತಿ ಮೇಲಕ್ಕೆ ನೋಡಿದ್ಲು. ಅಲ್ಲಿನ ಮಂದವಾದ ಕೆಂಪು ಬೆಳಕಿನಲ್ಲಿ ಕೆಳಗೆ ನೇತಾಡುತ್ತಾ ನಾಲಿಗೆಯನ್ನು ಭೀಕರವಾಗಿ ಹೊರಚಾಚಿದ್ದ ಮಸುಕಾದ ವಿಕೃತವಾದ ಒಂದು ಮುಖವೊಂದು ನೇರವಾಗಿ ಅವಳ ಮುಖದ ಹತ್ತಿರವೇ ತೇಲಿ ಬಂದ್ಬಿಡ್ತು. ಅದನ್ನು ನೋಡಿದ ಅಶ್ವಿನಿಗೆ ತನ್ನ ಹೃದಯವೇ ಸಿಡಿದು ಹೋಗುವಂತೆ ತೀವ್ರವಾದ ಭಯ ಕಾಡೋಕೆ ಶುರುವಾಯಿತು. ಅವಳಿಗಾದ ಆ ತೀವ್ರ ಆಘಾತ, ಆ ಭೀತಿಯಿಂದ ಅವಳಿಗೆ ಗಂಟಲಿನಲ್ಲಿ ಶಬ್ದ ಮಾಡಲು ಸಹ ಸಾಧ್ಯವಾಗಲಿಲ್ಲ. ಎದೆಬಡಿತ ನಿಂತಂತಾಗಿ ಸಂಪೂರ್ಣವಾಗಿ ದಿಗ್ಗುಲುಗೊಂಡ್ಲು. ಆರವ್ ಮತ್ತು ಆದಿತ್ಯರಿಗೆ ತಮ್ಮ ತಾಯಿಯಲ್ಲಿ ಏನೋ ದೊಡ್ಡ ಅನಾಹುತವಾಗಿದೆ ಅಂತ ಅರಿವಾಗೋಷ್ಟರಲ್ಲೇ ಎಲ್ಲವೂ ಕೈಮೀರಿ ಹೋಗಿತ್ತು. ಅಶ್ವಿನಿ ತೀವ್ರ ಭಯದಿಂದ ಮಕ್ಕಳ ಕೈಗಳನ್ನು ಗಡಿಬಿಡಿಯಿಂದ ಅಲ್ಲಾಡಿಸಿ ಬಿಡಿಸಿಕೊಂಡು ತಾನು ಬಂದ ದಿಕ್ಕಿಗೆ ಕತ್ತಲೆಯಲ್ಲಿಯೇ ಓಡೋಕೆ ಪ್ರಾರಂಭಿಸಿದ್ಲು.
ಇದು ಇದು ಅತ್ಯಂತ ಭಯಾನಕವಾಗಿದೆ. ನಾನು ಇಲ್ಲಿ ಒಂದು ಕ್ಷಣವೂ ಇರಬಾರ್ದು. ತಕ್ಷಣವೇ ಹೊರಗೆ ಹೋಗಬೇಕು ಅಂತ ಅವಳ ಮನಸ್ಸು ಕಿರುಚಾಡ್ತಾ ಇತ್ತು. ಅಮ್ಮ ಅಮ್ಮ ನಿಲ್ಲು. ಅವಳ ಈ ಆಕಸ್ಮಿಕ ಪ್ರತಿಕ್ರಿಯೆಯಿಂದಾಗಿ ಮಕ್ಕಳಿಬ್ಬರೂ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ರು. ಆದಾಗ್ಯೂ ಅವರು ಆಘಾತದಿಂದ ಚೇತರಿಸ್ಕೊಳ್ತಿದ್ದಾಗೇ ಬೇಗನೆ ಅವಳನ್ನು ಹಿಂಬಾಲಿಸಿ ಹೊಡೆದ್ರು. ಮುಂದೆ ಹೋಗಿದ್ದ ಮೇಘನ ತಕ್ಷಣ ಹಿಂತಿರುಗಿ ನೋಡಿದಾಗ ಕತ್ತಲೆಯಲ್ಲಿ ನೇತಾಡ್ತಿದ್ದ ಪ್ರೇತದ ಆಕೃತಿ ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇತ್ತು. ಅವಳಿಗೆ ಇದರಿಂದ ಬೇಸರ, ಸಿಟ್ಟು ಬಂದಿತ್ತು. ಆ ವೇಷ ಧರಿಸಿದ್ದ ಉದ್ಯೋಗಿ ಸರಿಯಾದ ಸಮಯಕ್ಕೆ ಪ್ರತ್ಯಕ್ಷನಾಗಿದ್ದ. ತಾನು ಮತ್ತು ಮಕ್ಕಳು ಆ ಹಾದಿಯಲ್ಲಿ ಹಾದು ಹೋದಾಗ ಅವನು ಅಲ್ಲಿ ಇರಲಿಲ್ಲ. ಆದರೆ ಅಶ್ವಿನಿ ಒಬ್ಬಳೇ ಸ್ವಲ್ಪ ಹಿಂದೆ ಬಂದಾಗ ಅವಳ ಮುಂದೆ ತೂಗು ಬಿದ್ದು ಬೆದರಿಸಿದ. ಮೇಘನ, ಆರವ್, ಆದಿತ್ಯ ಮೂವರು ಕೂಡ ಆತುರದಿಂದ ಅಶ್ವಿನಿಯನ್ನು ಹುಡುಕುತ್ತಾ ಕತ್ತಲೆಯ ಹಾದಿಯಲ್ಲೇ ಹೋದ್ರು. ಆದರೆ ಕೇವಲ 2 ತಿರುವುಗಳನ್ನು ದಾಟುವಷ್ಟರಲ್ಲಿ ಅಶ್ವಿನಿ ಮಾತ್ರ ಎಲ್ಲೂ ಕಾಣಿಸದೆ ಸಂಪೂರ್ಣವಾಗಿ ಕಾಣೆಯಾಗಿ ಹೋದ್ಲು. ಆ ಕ್ಷಣದಲ್ಲಿ ಮೇಘನ, ಆರವ್ ಮತ್ತು ಆದಿತ್ಯ ತೀವ್ರವಾಗಿ ಆಘಾತಕ್ಕೊಳಗಾಗದೆ ಇರಲು ಸಾಧ್ಯವಾಗಲಿಲ್ಲ. ಅಶ್ವಿನಿಗೆ ಅಂತಹ ವಿಷಯಗಳೆಂದರೆ ಬಾಲ್ಯದಿಂದಲೇ ಎಷ್ಟು ಪ್ರಾಣ ಭಯವಿತ್ತು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಶಾಲೆಯ ಕಹಿ ಘಟನೆಗಳಿಂದ ಅವಳ ಗಮನವನ್ನು ಬೇರೆಡೆಗೆ ಸೆಳೆದು ಅವಳನ್ನು ಖುಷಿಪಡಿಸೋಕೆ ಅವರು ಇಲ್ಲಿಗೆ ಕರೆತಂದಿದ್ರು. ಆದರೆ ಪರಿಸ್ಥಿತಿ ಹೀಗೆ ವಿಕೋಪಕ್ಕೆ ತಿರುಗ್ತದೆ ಅಂತ ಯಾರೂ ಊಹಿಸಿರಲಿಲ್ಲ. ಅವಳು ಒಬ್ಬಂಟಿಯಾಗಿ ಭಯದಿಂದ ದೆವ್ವದ ಬಂಗಲೆಯ ಅತ್ಯಂತ ಕತ್ತಲೆಯಾದ ಮತ್ತು ಭಯಾನಕ ಭಾಗಕ್ಕೆ ಹೋಗಿದ್ರೆ ಖಂಡಿತವಾಗಿಯೂ ತೀವ್ರ ಆಘಾತಕ್ಕೊಳಗಾಗ್ತಾಳೆ ಎಂಬ ಭಯ ಅವರನ್ನು ಒಂದು ಕ್ಷಣ ಆವರಿಸಿಬಿಟ್ಟಿತ್ತು. ಅಯ್ಯೋ, ಇದೆಲ್ಲ ನನ್ನದೇ ತಪ್ಪು. ನಾನು ಅಮ್ಮನನ್ನು ಇಲ್ಲಿಗೆ ಬರಲು ಬಲವಂತವಾಗಿ ಒತ್ತಾಯಿಸಲೇಬಾರ್ದಿತ್ತು. ಛೆ ಎಂದು ಆದಿತ್ಯ ತೀವ್ರ ತಪ್ಪಿತಸ್ಥ ಭಾವನೆಯಿಂದ ಕಣ್ಣೀರನ್ನು ಹಾಕುತ್ತಾ ಗೊಣಗಾಡ್ತಾ ಇದ್ದ. ಆ ಕ್ಷಣದಲ್ಲಿ ಮೇಘನಾಗೆ ಆ ಮಗುವನ್ನು ಸಮಾಧಾನಪಡಿಸೋಕೆ ಏನು ಹೇಳಬೇಕೆಂದು ತೋಚಲೇ ಇಲ್ಲ. ಅಣ್ಣ ಆರವ್ ಸುತ್ತಲೂ ಕತ್ತಲೆಯಲ್ಲಿ ನೋಡುತ್ತಾ ತನ್ನ ಅಮ್ಮನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು, ಆದಿತ್ಯ, ಇದು ನಿನ್ನನ್ನು ನೀನೇ ದೂಷಿಸಿಕೊಳ್ಳುವಂತಹ ಸಮಯ ಅಲ್ಲ. ಇದಕ್ಕೆಲ್ಲ ಈಗ ಟೈಮ್ ಇಲ್ಲ. ನಾವು ಈಗ ಹೇಗಾದರೂ ಮಾಡಿ ನಿನ್ನ ಅಮ್ಮನನ್ನು ಹುಡುಕಾಡಲೇಬೇಕು. ಯಾಕಂದರೆ ಅವಳು ತೀವ್ರ ಭಯ ಪಡ್ತಾಳೆ. ನಮಗೆ ನಿಜವಾಗಿಯೂ ಅವಳು ಸಿಗದಿದ್ದರೆ ನಾವು ಇಲ್ಲಿನ ಉದ್ಯೋಗಿಗಳನ್ನು ಸಹಾಯ ಕರೆಯೋಣ. ಧೈರ್ಯ ತಂದುಕೋ ಅಂತ ಹೇಳಿದನು. ಹಾಗೆ ಹೇಳುತ್ತಾ ಮೂವರು ಕೂಡ ದೆವ್ವದ ಬಂಗಲೆಯ ಆ ಗಲಿಬಿಲಿ ಹಾದಿಯಲ್ಲಿ ಪಾಪ ಅಶ್ವಿನಿಯನ್ನು ಹುಡುಕೋಕೆ ಪ್ರಾರಂಭಿಸ್ತಾರೆ. ಓಡುತ್ತಿದ್ದ ಅಶ್ವಿನಿಗೆ ತನ್ನ ಮಕ್ಕಳು ತನ್ನನ್ನು ಹುಡುಕ್ತಿದ್ದಾರೆ ಅಥವಾ ತಾನು ಅವರನ್ನು ಬಿಟ್ಟು ಬಂದಿದ್ದೇನೆ ಎಂಬ ಅರಿವೇ ಆಕೆಗೆ ಇರಲಿಲ್ಲ. ಯಾಕಂದರೆ ಅವಳು ತುಂಬ ಟೆನ್ಷನಲ್ಲಿ, ಭಯದಲ್ಲಿ, ಆ ಒಂದು ವಾತಾವರಣದಲ್ಲಿ ಕಳೆದು ಹೋಗಿದ್ಲು. ಭಯವು ಅವಳ ಬುದ್ಧಿಯನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಆ ಕ್ಷಣದಲ್ಲಿ ಅವಳಿಗೆ ಆ ಗಟ್ಟಿಮುಟ್ಟಾದ ಕಾಲುಗಳು, ಆ ಉದ್ಯೋಗಿಯ ಮುಸುಕಾದ ಭೀಕರ ಮುಖ ಮಾತ್ರ ನೆನಪಿನಲ್ಲಿ ಸುಳಿತಿತ್ತು. ಅವಳ ಮಕ್ಕಳ ಉಪಸ್ಥಿತಿಯನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ಲು. ಅವಳ ಏಕೈಕ ಉದ್ದೇಶ ಆ ಭಯಾನಕ ಕತ್ತಲೆಯ ಸ್ಥಳದಿಂದ ಹೇಗಾದರೂ ಮಾಡಿ ಹೊರಗೆ ಓಡಿ ಹೋಗುವುದು ಮಾತ್ರವಾಗಿತ್ತು. ಕತ್ತಲೆಯ ತಿರುವಿನಲ್ಲಿ ಭಯದಿಂದ ದಿಕ್ಕಾಪಾಲಾಗಿ ಓಡ್ತಾ ಇರುವಂತಹ ಅಶ್ವಿನಿ ತನ್ನನ್ನೇ ಹುಡುಕೊಂಡು ಬಂದಿರುವಂತಹ ಸುಹಾಸ್ನ ಎದೆಗೆ ತಾಗಿ ಬೀಳ್ತಾಳ. ಅವಳನ್ನು ಹಿಡಿದು ಸಮಾಧಾನಪಡಿಸುವ ಸುಹಾಸ್ ಅನ್ವಿತಾಳ ಜೀವಿತಾಪತಿಗೆ ಅವಳ ಜೀವ ಕಾಪತ್ತಾಗಿರುವಂಥ ವಿಷಯವನ್ನು ಹೇಗೆ ಹೇಳ್ತಾನೆ. ಅಶ್ವಿನಿ ದೆವ್ವದ ಬಂಗಲೆಯ ಭಯಾನಕ ಹಾದಿಯಲ್ಲಿ ಬಹಳ ಹೊತ್ತು ಓಡ್ತಾ ಇದ್ದಾಳೆ. ಆದರೆ ಎಷ್ಟೇ ಓಡಿದ್ರು ಅವಳಿಗೆ ಹೊರ ಬರೋಕ್ಕೆ ದಾರಿಯೇ ಕಾಣಿಸ್ತಿಲ್ಲ. ಯಾಕಂದರೆ ಅವಳು ಅಲ್ಲೇ ಸುತ್ತಾಡ್ತಿದ್ದಾಳೆ, ಸಿಗಾಕೊಂಡಿದ್ದಾಳೆ. ದಿನಪೂರ್ತಿ ಅನುಭವಿಸಿರೋ ಮನಸ್ಸಿನ ಒತ್ತಡ, ಈಗಿನ ಭಯ ಸೇರಿ ಅವಳಿಗೆ ತನ್ನ ಹತಾಶೆಯನ್ನು ತಡೆಯೋಕ್ಕಾಗಲಿಲ್ಲ. ಅವಳು ಅಳುತ್ತಾ, ಧ್ವನಿ ನಡುಗುತ್ತಾ ಗೊಣಗ್ತಾ ಇದ್ಲು, ದಯವಿಟ್ಟು ನನ್ನನ್ನು ಯಾರು ಎದುರಿಸಬೇಡಿ, ನನಗೆ ತುಂಬ ಭಯವಾಗ್ತದೆ. ಇದ್ದಕ್ಕಿದ್ದಂತೆ ಕತ್ತಲೆಯ ಆ ಸಣ್ಣ ತಿರುವಿನಲ್ಲಿ ಅವಳು ವೇಗವಾಗಿ ಹೋಗಿ ಯಾರದೋ ಒಂದು ದೃಢವಾದ, ಬಲಿಷ್ಠವಾದ ದೇಹಕ್ಕೆ ಜೋರಾಗಿ ಡಿಕ್ಕಿ ಹೊಡೆದ್ಲು. ಆ ಕ್ಷಣದಲ್ಲಿ ಅಶ್ವಿನಿಯ ಇಡೀ ದೇಹ ಗಟ್ಟಿಯಾಯಿತು. ಭಯದ ತೀವ್ರತೆಯಿಂದ ಅವಳು ಗಟ್ಟಿಯಾಗಿ ಕಿರ್ಚಿದ್ಲು. ಅವಳ ಮೆದುಳು ಈಗಾಗಲೇ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿತ್ತು. ತುಂಬ ಭಯದಲ್ಲಿ ಒದ್ದಾಡ್ತಿದ್ದಾಳೆ. ಅವಳನ್ನು ನೋಡಿದರೆ ಗೊತ್ತಾಗ್ತಿದೆ ಅವಳು ತೀವ್ರವಾಗಿ ನಡುಗ್ತಿದ್ದಾಳೆ. ಇನ್ನೊಂದೆಡೆ ಸುಹಾಸ್ ಮತ್ತು ಅವನ ಸಹಾಯಕ ಕವಿನ್ ಆ ಭಯಾನಕ ಪ್ರೇತ ಗುಹೆಯನ್ನು ಪ್ರವೇಶಿಸಿದಾಗ ಅವರಿಗೆ ಅಶ್ವಿನಿ ಮತ್ತು ಮಕ್ಕಳನ್ನು ಬಹಳ ಸಮಯದವರೆಗೆ ಹುಡುಕಲು ಸಾಧ್ಯವೇ ಆಗಲಿಲ್ಲ. ಏಕೆಂದರೆ ಅವರು ಬೇರೆ ಬೇರೆ ಪ್ರವೇಶ ದ್ವಾರಗಳ ಮೂಲಕ ಒಳಗೆ ಬಂದಿದ್ದಾರೆ. ಇಬ್ಬರೂ ಕತ್ತಲೆಯಲ್ಲಿ ಸಾಕಷ್ಟು ಸಮಯವನ್ನು ಹುಡುಕಿದ್ರು. ಆದರೆ ಯಾವುದೇ ಪ್ರಯೋಜನ ಅನ್ನೋದು ಬರಲೇ ಇಲ್ಲ. ಸುಹಾಸ್ಗೆ ತೀವ್ರ ಕಿರಿಕಿರಿಯಾಗಲು ಪ್ರಾರಂಭಿಸ್ತದೆಯೇ. ಕತ್ತಲೆಯಲ್ಲಿ ಓಡಿ ಬಂದ ಮಹಿಳೆಯರೊಬ್ಬರು ನೇರವಾಗಿ ಅವನ ಎದೆಗೆ ಡಿಕ್ಕಿ ಹೊಡೆದಿದ್ದಾರೆ. ಭಯದಿಂದ ಅವಳ ತೋಳುಗಳನ್ನು ಬಿಗಿಯಾಗಿ ಹಿಡಿದುಕೊಂಡ್ಳು.
ಸುಹಾಸ್ ಆಕೆಯನ್ನು ತಕ್ಷಣವೇ ದೂರ ತಳ್ಳಲು ಹೋದಾಗ ಅವಳಿಂದ ಭಯದ ನರಳಾಟ ಮತ್ತು ಅಳುವಿನ ಶಬ್ದ ಕೇಳಿಸ್ತು. ಅವನು ತಕ್ಷಣವೇ ತನ್ನ ಕೈಗಳನ್ನು ನಿಲ್ಲಿಸ್ತಾನೆ. ಆ ಧ್ವನಿ ಬಹುಶಃ ಮತ್ತಾರದು ಆಗಿರಲಿಲ್ಲ, ಅದು ಅಶ್ವಿನಿಯದೇ ಆಗಿತ್ತು. ಕವಿನ್ ಪಕ್ಕದಲ್ಲೇ ಬೆರಗಾಗಿ ನೋಡ್ತಿದ್ದಾಗೆ ಸುಹಾಸ್ ತನ್ನ ತೋಳುಗಳಲ್ಲಿ ಅವಳನ್ನು ಮೆಲ್ಲನೆ ಅಪ್ಪಿಕೊಂಡು ಬಿಡ್ತಾನೆ. ಅಶ್ವಿನಿ ಸಂಪೂರ್ಣವಾಗಿ ಆಘಾತದ ಸ್ಥಿತಿಯಲ್ಲಿದ್ದು ತನಗೆ ಅರಿವಿಲ್ಲದಂತೆಯೇ ಅವಳು ಅವನ ಅಪ್ಪುಗೆಯೊಳಗೆ ಆಳವಾಗಿ ಅಡಗಿಕೊಳ್ಳಲು ಬಹಳ ಯತ್ನಿಸಿದ್ಳು. ಅವಳ ನಡುಗ್ತಿದ್ದ ದೇಹ ಸುಹಾಸ್ನ ಹೃದಯವನ್ನು ತಲುಪಿತು. ಅವಳ ದೇಹವು ಭಯದಿಂದ ನಡುಗುತ್ತಿರುವುದನ್ನು ಸ್ಪರ್ಶಿಸಿದಾಗ ಸುಹಾಸ್ನ ಮನಸ್ಸು ಕ್ಷಣಾರ್ಧದಲ್ಲಿ ತುಂಬ ಮೃದುವಾಯಿತು. ಅವನು ಆಕೆಯ ತಲೆ ಸವರುತ್ತಾ ಮೃದು ಧ್ವನಿಯಲ್ಲಿ ಕೇಳ್ತಾನೆ, ನಿನಗೆ ದೆವ್ವಗಳೆಂದರೆ ಇಷ್ಟೊಂದು ಭಯವಿದ್ದರೆ ನೀನು ಒಳಗೆ ಯಾಕೆ ಬಂದೆ ಅಶ್ವಿನಿ? ಇದರ ಅಗತ್ಯ ಏನಿತ್ತು ನಿನಗೆ? ಅವನ ಆ ಆಳವಾದ ಗಂಭೀರ ಧ್ವನಿಯನ್ನು ಕೇಳಿ ಅಶ್ವಿನಿ ದಿಗ್ಭ್ರಮೆಗೊಂಡು ಒಂದಿಷ್ಟು ಕ್ಷಣ ಎಪ್ಪುಗಟ್ಟಿದ್ದು. ಮುಂದೆ ಇರುವಂತಹ ವ್ಯಕ್ತಿ ಯಾರು, ತನ್ನ ಜೊತೆ ಯಾರು ಮಾತಾಡ್ತಿದ್ದಾರೆ ಅನ್ನೋ ಒಂದು ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಸುಹಾಸ್ ಮೆಲ್ಲನೆ ನಿಟ್ಟುಸಿರು ಬಿಡುತ್ತಾ, ಬಾ, ನಾನು ನಿನ್ನನ್ನು ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಶ್ವಿನಿ ನಿಧಾನವಾಗಿ ತನ್ನ ಪ್ರಜ್ಞೆಗೆ ಬಂದು ಆ ಧ್ವನಿ ಅವಳಿಗೆ ಅತ್ಯಂತ ಪರಿಚಿತವಾಗಿತ್ತು. ಅವಳನ್ನು ಸುತ್ತುವರೆದಿರುವ ಪುರುಷನ ಗಂಧ, ಆ ವಾಸನೆ ಅವಳ ಹೃದಯವನ್ನು ತಕ್ಷಣವೇ ಸಂಕುಚಿತಗೊಳಿಸಿತು. ಸುಹಾಸ್, ಇಲ್ಲ, ಅವನು ಇಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ? ಅವನು ಇಲ್ಲೇಕಿದ್ದಾನೆ? ಅವಳು ಗೊಂದಲ ಮತ್ತು ಆಘಾತದಿಂದ ತಲೆ ಎತ್ತಿ ಆ ವ್ಯಕ್ತಿಯ ಚಿಂತೆಗೀಡಾದ ಕಣ್ಣುಗಳನ್ನು ಎದುರಿಸಿದ್ಲು. ಅವರ ಕಣ್ಣುಗಳು ಕತ್ತಲೆಯ ಮಂದ ಬೆಳಕಿನಲ್ಲಿ ಭೇಟಿಯಾದಾಗ ಅಶ್ವಿನಿ ಸಂಪೂರ್ಣವಾಗಿ ಸ್ತಬ್ಧಳಾದ್ಲು. ಅದರ ಮುಂದಿನ ಕ್ಷಣವೇ ಅವಳು ತೀವ್ರವಾಗಿ ಶಾಂತಳಾಗ್ತಾಳೆ. ಇಷ್ಟೊತ್ತು ಅವಳನ್ನು ಕಾಡ್ತಿದ್ದ ದೆವ್ವದ ಭಯವೆಲ್ಲವೂ ಅವಳ ದೇಹವನ್ನು ಬಿಟ್ಟು ಹೋದಂತೆ ತೋರಿತು. ಆದರೆ ಭಯದ ಜಾಗದಲ್ಲಿ ಸುಹಾಸ್ನ ಮೇಲಿದ್ದ ಸಿಟ್ಟು ಮತ್ತು ಕಹಿ ಭಾವನೆಗಳು ಆವರಿಸ್ಕೊಳ್ತು. ಅವಳ ಮುಖದ ನಿಷ್ಪ್ರೇಕ್ಷಿತವಾದ ನೋಟ, ಅವಳು ಅವನ ಅಪ್ಪುಗೆಯಿಂದ ತನ್ನನ್ನು ತಾನು ಬಲವಂತವಾಗಿ ಬಿಡಿಸ್ಕೊಳ್ಳೋಕೆ ಎಣಗಾಡಿದ್ಲು. ಅವಳ ಈ ತೀವ್ರ ಪ್ರತಿರೋಧವನ್ನು ಗ್ರಹಿಸಿದ ಸುಹಾಸ್ ಇದ್ದಕ್ಕಿದ್ದಂತೆ ತನ್ನ ಭಾವನೆಗಳನ್ನು ಹದ್ದುಬಸ್ತಿನಲ್ಲಿಟ್ಕೊಂಡ. ಮುಖವನ್ನು ತಣ್ಣಗಾಗಿಸಿ ಅವಳನ್ನು ಸ್ವತಂತ್ರವಾಗಿ ಹೋಗೋಕ್ಕೆ ಬಿಡ್ತಾನೆ. ನೀನು ಇಲ್ಲಾಕಿದೆಯಾ? ನನ್ನನ್ನು ಹಿಂಬಾಲಿಸ್ಕೊಂಡು ಇಲ್ಲಿವರೆಗೂ ಯಾಕೆ ಬಂದಿದೀಯಾ? ಅವಳು ತನ್ನ ಎದುರಿನ ವ್ಯಕ್ತಿಯನ್ನು ತೀವ್ರ ಎಚ್ಚರಿಕೆ ಮತ್ತು ಅತಿಯಾದ ಕೋಪದಿಂದ ನೋಡುತ್ತಾ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಸ್ವಲ್ಪ ಸಮಯ ಶಾಂತವಾಗಿ ನಿಂತಿದ್ದ ಸುಹಾಸ್ ಅತ್ಯಂತ ನಿರಾಳವಾಗಿ ಮತ್ತು ಗಂಭೀರವಾಗಿ ಉತ್ತರಿಸ್ತಾನೆ, ಹೌದು, ನಾನು ನಿನ್ನನ್ನೇ ಹುಡುಕುತ್ತಾ ಬಂದಿದ್ದೀನಿ ಅಶ್ವಿನಿ. ಆತ ಹೇಗೆ ತಾನೇ ಹೇಳ್ತಾನೆ, ತನ್ನ ಮಗಳನ್ನು ಬಂದು ನೋಡು, ಆಕೆ ನಿನಗೋಸ್ಕರ ಹಂಬಲಿಸಿದ್ದಾಳೆ ಅಂತ ಹೇಳೋಕ್ಕೂ ಕೂಡ ಅವನಿಗೆ ಬಾಯಿ ಬರ್ತಾ ಇಲ್ಲ. ಅವಳನ್ನು ಹೇಗೆ ಸಂಭಾಳಿಸಿ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ತನ್ನ ಪ್ರೀತಿಯ ಮಡದಿಯನ್ನು ಅಂತ ನೋಡೋಣ. ಆ ಮಗಳ ಸಲುವಾಗಿ ಆದರೂ ಈ ಗಂಡ ಹೆಂಡತಿ ಒಂದಾಗ್ತಾರೋ ಇಲ್ವೋ ನೋಡಬೇಕು ಮುಂದಿನ ಭಾಗಗಳಲ್ಲಿ ಕಾದು. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಂಡ್ರೆ ನಾನು ಕತೆ ಹಾಕಿದ ತಕ್ಷಣ ಕತೆ ಬಂದಿದೆ ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ನಿಮಗೆ ನೋಟಿಫಿಕೇಷನನ್ನು ತೋರಿಸ್ತಾರೆ. ಆಗ ನೀವು ಯಾವ ಕತೆಗಳನ್ನು ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.